ಗಂಧರ್ವ, ರಸಿಕರ ರಾಜ, ಕೆಂಟಕಿ ಕರ್ನಲ್ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಜೀವನ ಚೈತ್ರ ಚಿತ್ರದಿಂದ ನಾದಮಯ ಗೀತೆಯನ್ನು ಹಾಡೋದಿಕ್ಕೆ ಬರ್ತಾ ಇದ್ದಾರೆ ರಾಯಚೂರಿನಿಂದ ಅದ್ವೈತ್. ಈ ಗೀತೆಯು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದೆ ಅನ್ನೋ ಹೇಳೋದಿಕ್ಕೆ ನಮಗೆ ಹೆಮ್ಮೆ ಅನ್ಸುತ್ತೆ. ದರನಾ ನನ ದರನಾ ದರನಾ ಸ್ವರದಿ ಬೆರೆತು ಚಲನೆ ಬರೆದು ನಿಂತಿರಲು ನಾದಮಯ ಏ ಲೋಕವೆಲ್ಲ ನಾದಮಯ. ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕುಣಿಸೆ. ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕುಣಿಸೆ. ಸಡಗರದಿಂದ ಗಗನದ ಅಂಚಿಂದ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷದಿ ಭುವಿಯ ಸ್ವರ್ಗ ಎನ್ನುತ್ತಿರಲು ನಾದಮಯ ಏ ಲೋಕವೆಲ್ಲ ಕೊಡಲಿಂದ ಗೋವಿಂದ ಆನಂದ ತಂದಿರಲು ನಾದಮಯ. ಗಾರಿಸ ನಿಧನಿ ನಿಧನಿ ಗಮದ ಕಾಮದ ನಿನಾದಮಯ. ಸ
ಸರಿ ಗರಿ ಸನಿ ಧನಿ ಸನಿ ದ ಮಗರಿ ಸನಿ ದ ಗ ದ ಗ ರಿ ಗ ಮಗರಿ ಸನಿ ರಿ ಮ ನಿ ರಿ ಮಗರಿ ಮಗರಿ ಸನಿ ದ ಸರಿ ಸನಿ ನಿ ಸನಿ ದ ಮ ಧನಿ ಸ ನಿ ನಿ ಸನಿ ದ ಧನಿ ದ ಮ ಗ ಮ ಧನಿ ಸರಿ ಗರಿ ಸನಿ ಧನಿ ಸನಿ ದ ಮಗರಿ ಸನಿ ಗ ಮ ಗ ಮ ಧನಿ ಸ ನಾದಮಯ ಪ ಪ ಪ ದ ಪ ಗ ದ ಪ ಗ ದ ಪ ಗ ರಿ ದ ದ ಸ ದ ರಿ ರಿ ಗ ಗ ಮ ಪ ದ ಪ ಗ ದ ದ ದ ಗ ಗ ದ ದ ರಿ ದ ದ ದ ಪ ಸ ದ ಪ ಗ ರಿ ಸ ರಿ ಗ ಪ ಸ ದ ಸಾ ದ 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 ರಿ ದ ದ ನಿ ನಿ ಪ ಮ ಪ ದ ನಿ ನಿ ಪ ಮ ಪ ದ ನಿ ನಿ ಪ ಮ ಪ ದ ದ ದ ದ ದ ನಿ ಪ ಸಾ ನಿ ಧ ಮ ಗ ಮ ಧ ಮ ಗ ರಿ ರಿ ಸಾ ರಿ ದ ದ ಗ ರಿ ರಿ ಮ ಗ ಗ ಗ ಧ ಮ ಮ ಮ ಗ ಗ ಗ ಧ ಮ ಮ ನಿ ದ ದ ದ ರಿ ನಿ ಗ ರಿ ಸಾ ಸರಿ ಗ ರಿ ಗ ನಿ ಸರಿ ಸರಿ ಗ ರಿ ಸ ನಿ ದ ಮ ಗ ರಿ ಸ ಗ ಮ ದ ನಿ ದ ನ ನ ನ ದ ನ ನ ನ ದ ನ ನ ನ ದ ನ ನ ನ ದ ನ ನ ನ ನಾದಮಯ ಏ ಲೋಕವೆಲ್ಲ ನಾದಮಯ ಆಹಾ ಎಂತ ಅದ್ಭುತವಾದ ಗೀತೆಯನ್ನು ಹಾಡಿದ್ರಿ. ನಾದಮಯ, ಈ ಲೋಕವೆಲ್ಲ ನಾದಮಯ ಅಂತ ಹೇಳಿ ಈ ಸ್ಟುಡಿಯೋನೆಲ್ಲ ನಾದಮಯ ಮಾಡ್ಬಿಟ್ರಿ. ಬಹಳ ಅದ್ಭುತವಾಗಿ ಹಾಡಿದ್ರಿ. ಹೇಳಿ, ರಾಯಚೂರಿನಿಂದ ಇಲ್ಲಿವರೆಗೂ ಬಂದಿದ್ದೀರಾ, ಈ ನಮ್ಮ ಒಂದು ವೇದಿಕೆ ಬಗ್ಗೆ ನಿಮ್ಮ ಅನಿಸಿಕೆ? ಮೇಡಮ್, ನನ್ನ ಹೆಸರು ಅದ್ವೈತ ಅಂತ ಹೇಳಿ, ನಾನು ರಾಯಚೂರಿನಿಂದ ಬಂದಿದ್ದೇನೆ. ನಾನು ರಾಯಚೂರಿನಿಂದ ಬಂದಿರೋದು ಇದು ಮಾಧ್ಯಮಗಳ ಮೂಲಕ ಗೊತ್ತಾಯ್ತು. ಇಲ್ಲಿ ಡಾಕ್ಟರ್ ಮಂಜುನಾಥ್ ಸರ್ ಅವರು ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಹೃದಯಪೂರ್ವಕ ಅಭಿನಂದನೆಗಳು ಸರ್. ಯಾಕಂದ್ರೆ ಮೊದಲಿಗೆ ನಮ್ಮ ಗುರುಗಳು ಹೇಳ್ತಿದ್ದೆ ಸರ್, ವಿದ್ವಾನ್ ನಾರಾಯಣ್ ಡೆಗೆ ಸರ್ ಅಂತ. ಅವರು ಈಗ್ನೂ ಪಾಠಕ್ಕೆ ಹೋಗ್ತಾ ಇದ್ದೀನಿ. ಮೊದಲಿಗೆ ಒಂದು ಕಾಲ ಇತ್ತು ಮೇಡಮ್, ಅಂದ್ರೆ ರಾಜರು ಮಹಾರಾಜರು ಸಂಗೀತಗಾರರನ್ನು ನೇಮಕ ಮಾಡಿಕೊಂಡು ಈ ಪದ್ಧತಿಯನ್ನು ಮುಂದುವರಿಸ್ಕೊಳ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ನಾವೇ ಪ್ರೋಗ್ರಾಮ್ಸ್ ಗಳಿಗೋಸ್ಕರ ಓಡಾಡ್ತಾ ಇದೀವಿ. ಈ ಒಂದು ಅದ್ಭುತವಾದ ಗೀತೆಯನ್ನ ಹಾಡಿದ್ರಿ. ಈ ಒಂದು ಗೀತೆಯ ಬಗ್ಗೆ ನಮ್ಮ ಗುರುಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಗುರುಗಳೇ, ಅದ್ವೈತ್ ಅವರು ಹೇಗ್ ಹಾಡಿದ್ರು? ಫುಲ್ ಹೆಸರು ನಿಂದು ಅದ್ವೈತ್ ಆದಿ ಜಾಂಬವಂತ ಋಷಿ. ಜಾಂಬವಂತ ಋಷಿ. ಏನು ಓದ್ತಿದ್ದೀರಾ? ಸರ್, ಓದ್ತಿದೀವಿ ಸರ್. ಏನು ಓದ್ತಿದ್ಯಾ? BA ಈಗ 4th ಸೆಮ್ ಸರ್. BA 4th ಸೆಮ್. BA 4th. ವೆರಿ ಗುಡ್, ವೆರಿ ಗುಡ್. ಅದೇ ನಮ್ಮ ಈ ಒಂದು ಸಂಗೀತ ಕಾರ್ಯಕ್ರಮದ ಒಂದು ಸ್ಪರ್ಧೆಯ ಒಂದು ಶೀರ್ಷಿಕೆ ಏನಿದೆ, ಸರ್ವಂ ನಾದಮಯ. ಇದಕ್ಕೆ ತಕ್ಕಂತೆ ಒಂದು ಒಳ್ಳೆ ಹಾಡನ್ನ ನೀನು ಆಯ್ಕೆ ಮಾಡ್ಕೊಂಡು ಹಾಡ್ತಿದ್ಯಾ. ಸಂಗೀತಮಯವಾದ ನಾದಮಯ, ಈ ಲೋಕವೆಲ್ಲ ನಾದಮಯ ಅಂದ್ರೆ ಸರ್ವಂ ನಾದಮಯ. ಎಲ್ಲಾ ಕಡೆ ನಾದ ಇರುತ್ತೆ. ಅದು ಪ್ರಕೃತಿಯಿಂದ ಬಂದಿರೋದು. ಅದು ನಮ್ಗೆ
ಒಂದು ಹರಿಯುವ ನೀರಿರ್ಬೋದು, ಅದರಲ್ಲಿ ಒಂದು ನಾದ ಇರುತ್ತೆ, ಒಂದು ಬೀಸೋ ಗಾಳಿಯಲ್ಲಿ ಒಂದು ನಾದ ಇರುತ್ತೆ, ಒಂದು ಕಲ್ಲು ಕುಟ್ಟೋದ್ರಲ್ಲೂ ಒಂದು ನಾದ ಇರುತ್ತೆ ಅಲ್ವಾ, ಎಲ್ಲದರಲ್ಲೂ. ಅದಕ್ಕೆ ಅದು ಪ್ರಕೃತಿಯಿಂದ ಬಂದಿರೋದು ಇದೆಲ್ಲ. ಸೊ ಈ ನಾದ, ಸೊ ಈಗೆಲ್ಲ ನಮ್ಮ ಸ್ಟುಡಿಯೋದಲ್ಲಿ ಎಲ್ಲ ಸರ್ವಂ ನಾದಮಯಂ, ಎಲ್ಲ ಕಣದಲ್ಲೂ ನಾದಮಯ ಮಾಡ್ಬಿಟ್ರಿ ನೀವೆಲ್ಲ. ನೀವು ಹಾಡಿ ಅದ್ವೈತ್ ವೆರಿ ಗುಡ್ ಸಿಂಗಿಂಗ್, ಒಳ್ಳೆ ಭವಿಷ್ಯ ಇದೆ, ವಾಯ್ಸ್ ತುಂಬಾ ಚೆನ್ನಾಗಿದೆ, ಆಮೇಲೆ ಸ್ವರಜ್ಞಾನ ಚೆನ್ನಾಗಿದೆ, ತಾಳಜ್ಞಾನ ಸ್ವರಜ್ಞಾನ ಎಲ್ಲ ಚೆನ್ನಾಗಿದೆ. ಅದೇ ಹಮ್ಮಿಂಗ್ ಎಲ್ಲ ಹಾಡ್ಬೇಕಾದ್ರೆ ಇನ್ನು ಕಾನ್ಫಿಡೆಂಟ್ ಬೇಕು, ಆ ನುಡಿಗಳು ಇನ್ನು ಚೆನ್ನಾಗಿ ನುಡಿಬೇಕು. ಹಮ್ಮಿಂಗ್ ಹಾಡ್ಬೇಕಾದ್ರೆ ಈಗ ಸ್ವರಗಳೆಲ್ಲ ನುಡಿತಿದ್ರೆ, ಹಮ್ಮಿಂಗ್ ಹಾಡ್ಬೇಕಾದ್ರೆ ಏನಾಗ್ಬೇಕು, ವಾಯ್ಸ್ ಅದು ನುಡಿಗಳು ಐಡ್ ಆಗ್ತಿದೆ, ಅದನ್ನ ಕರೆಕ್ಟಾಗಿ ಹಾಡ್ಬೇಕು. ಕರೆಕ್ಟ್ ಆವೃತ್ತದಲ್ಲಿ ಕರೆಕ್ಟಾಗಿ ಅದನ್ನ ನೀವು ಹಾಡ್ಬೇಕಾಗತ್ತೆ. ಅದು ಶೇಕ್ ಆಗುತ್ತೆ, ವಾಯ್ಸ್ ವೈಬ್ರೇಟ್ ಆಗುತ್ತೆ ಕೆಲವೊಂದು ಕಡೆ. ಈಗ ಆಕಾರದಲ್ಲಿ ಹಮ್ಮಿಂಗ್ ಆಡ್ತಿರಲ್ವಾ, ಅದೆಲ್ಲ ಏನಾಗ್ತಿದೆ, ಶೇಕ್ ಆಗ್ತಿದೆ, ಅದು ಒಂಥರ ಬರುತ್ತೆ. ಬಟ್ ಒರಿಜಿನಲ್ ಸಾಂಗ್ ಕೇಳಿ, ಇನ್ನು ಆರಾಮಾಗಿ ತಾಳ್ಮೆಯಿಂದ ಅದನ್ನ ಕೇಳಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಮತ್ತೆ ಲ್ಯಾಂಡಿಂಗ್ ನೋಟ್ಸ್ ನಾದಮಯ್ಯ ಅಂತ ಕಟ್ ಮಾಡಿದ್ರಿ, ಅದು ಆತರ ಇದೆಯಾ? ಕೆಲವೊಂದ್ ಕಡೆ ಅಲ್ಲಿ ಹಂಗೆ ಇದೆ ಸಾಂಗ್ ಅಲ್ಲಿ ಹಂಗೆ ನಾದಮಯ್ಯ ಇಲ್ಲ, ಜಾಸ್ತಿ ಅದು ಹಂಗಿಲ್ಲ, ಅದು ನೀವು ಕೇಳಿಸ್ಕೊಳ್ಳಿ. ಅಲ್ಲಿ ಅದು ನಾದಮಯ್ಯ ಸಡನ್ ಆಗಿ ಅದು ಕಟ್ ಮಾಡೋ ತರ ಇಲ್ಲ ಅಲ್ಲಿ. ನನಗೆ 2 ಕಡೆ ನೀವು ಅದನ್ನೇ ಲ್ಯಾಂಡಿಂಗ್ ನೋಟ್ಸ್ ಹಂಗೆ ಮಾಡಿದ್ರಿ ಅಲ್ವಾ, ಅದು ವೆಸ್ಟರ್ನ್ ಮ್ಯೂಸಿಕ್ ತರ ಆಗ್ಬಿಡ್ತಾ ಅದು ನಾದಮಯ್ಯ ಆತರ ಬಂತದು, ಅದಿಲ್ಲ. ಸ್ವಲ್ಪ ನೋಡ್ಕೊಳ್ಳಿ ಅದನ್ನ, ಲ್ಯಾಂಡಿಂಗ್ ನೋಟ್ಸ್ ಆತರ ಇಲ್ಲ ಅಲ್ಲಿ ಅನ್ಸುತ್ತೆ. ಮತ್ತೆ ಅದು ಖಗಗಳ ಕುಣಿಸೆ ಫಸ್ಟ್ ಟೈಮ್ ಒಂಥರ ಇದೆ, ಸೆಕೆಂಡ್ ಟೈಮ್ ಒಂಥರ ಇದೆ, ಅದು ಅಬ್ಸರ್ವ್ ಮಾಡಿದ್ರೆ. ಬಟ್ 2 ಟೈಮ್ ಒಂದೇ ತರ ಹಾಡಿದ್ರಿ, 2 ಸರಿನೂ ಒಂದೇ ತರ ಹಾಡಿದ್ರಿ ಅಲ್ವಾ. ಖಗಗಳ ಕುಣಿಸೆ ಅದು 2 ಸರಿನೂ ಒಂದೇ ತರ ಬಂತು. ಫಸ್ಟ್ ಟೈಮ್ ಒಂಥರ ಇದೆ, ಸೆಕೆಂಡ್ ಟೈಮ್ ಅದು ವೇರಿಯೇಷನ್ ಇದೆ, ನೋಟ್ಸ್ ವೇರಿಯೇಷನ್ ಇದೆ ಅಷ್ಟೇ, ಇನ್ನೇನಿಲ್ಲ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನಿಮ್ಮ ಸ್ಟೈಲ್ ಆಫ್ ಸಿಂಗಿಂಗ್ ಚೆನ್ನಾಗಿದೆ, ಸ್ವರಜ್ಞಾನ ಚೆನ್ನಾಗಿದೆ, ಶ್ರುತಿ ಜ್ಞಾನ ಚೆನ್ನಾಗಿದೆ, ತಾಳಜ್ಞಾನ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ವೆರಿ ಗುಡ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಆದ್ರೆ ಅದು ಇದು ಎಂತ ಗೀತೆ, ಅದು ಡಬಲ್ ಗುಂಡಿಗೆ ಬೇಕು, ಈ ತರ ಅಣ್ಣವ್ರು ಹಾಡಿರುವಂತ ಈ ಒಂದು ಅದು ಈ ಗೀತೆಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಈ ತರ ಹಾಡನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಡಬಲ್ ಗುಂಡಿಗೆ ಇರಬೇಕು. ಅದು ನಿಮ್ಗಿದೆ 4 ಗುಂಡಿಗೆ ಇದೆ ಅನ್ಸುತ್ತೆ. ಅದು ಕರೋಕೆ ಇಲ್ಲ, ಲೈವ್ ಅಲ್ಲಿ ಏನೋ ಹಾಡ್ಬೋದು ಅಡ್ಜಸ್ಟ್ ಮಾಡ್ಕೊಂಡು, ಆದ್ರೆ ಕರೋಕೆ ಜೊತೆ ಹಾಡೋದಕ್ಕೆ 4 ಗುಂಡಿಗೆ ಬೇಕಾಗುತ್ತೆ. ಲೈವ್ ಅಲ್ಲಿ ನಮ್ಗೆ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು, ಅದೇನ್ ಟೈಮಿಂಗ್ ಸರಿ ಇದಾಗಲ್ಲ. ಬಟ್ ಕರೋಕೆ ಅಂತ ಬಂದಾಗ ಸುಮ್ನೆ ಹಿಂಗೆ 1 ಸೆಕೆಂಡ್ ಮೈಕ್ರೋ ಸೆಕೆಂಡ್ ಹಿಂಗ್ ಅದು ಹೋಗ್ಬಿಡುತ್ತೆ. ಬಟ್ ನೀವು ಅದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದೀರಾ, ಅದ್ರ ಖುಷಿ ನನಗೆ. ಈ ತರ ಒಂದು ಹಾಡನ್ನ ಹಾಡಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಇವತ್ತು ಸರ್ವಂ ನಾದಮಯಂ ಅಂತ ಒಂದು ಶೀರ್ಷಿಕೆ ಇಟ್ಟಿದ್ದಕ್ಕೆ ಅದಕ್ಕೇನೋ ಒಂದು ಅರ್ಥ ಬಂತು ಅಂತ ತಿಳ್ಕೊತೀನಿ. ನಾನು ಕಾಯ್ತಿದ್ದೆ ಯಾರಾದ್ರೂ ಈ ತರ ಸಾಂಗ್ ಹಾಡ್ತಾರ ನಾದಮಯ ಅಂತ, ಅದಕ್ಕೋಸ್ಕರ ಕಾಯ್ತಿದ್ದೆ. ಬಟ್ ನೀವು ಹಾಡಿದ್ರಿ, ಖುಷಿ ಆಯ್ತು ತುಂಬಾ. ಒಳ್ಳೇದಾಗ್ಲಿ. ಒಂದು ಸಂಗೀತ ಕ್ಷೇತ್ರದಲ್ಲಿ ನಿಮ್ಗೂ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ, ಒಳ್ಳೆ ಕಲಾವಿದರಾಗಿ, ಸಂಗೀತಗಾರರಾಗಿ. ಗಾಡ್ ಬ್ಲೆಸ್ ಯು. ಅದ್ಭುತವಾದ ಟಿಪ್ಸ್ ನೆಲ್ಲ ಹೇಳಿದ್ದೀರಾ ಸರ್, ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು.